ಗೃಹ ಪ್ರವೇಶ ಆಗಿದೆಯಾ? ಇಲ್ಲ, ಮನೆ ಕಟ್ತಾ ಇದ್ದೀವಿ, ಮನೆ ತೊಗೊಳ್ಳೋ ಪ್ರಾಸೆಸ್ಸಲ್ಲಿದ್ದೀವಿ, ಮುಂದೆ ನಾವು ಗೃಹ ಪ್ರವೇಶ ಮಾಡ್ತೀವಿ, ಹೊಸ ಮನೆಗೆ ಹೋಗ್ತೀವಿ ಅನ್ನೋರಿಗೆ ಈ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾನಾಗಲೇ ಹೇಳಿದ ಹಾಗೆ ಈ ವಿಡಿಯೋ ಬಂದುಬಿಟ್ಟು ಹೊಸದಾಗಿ ಮನೆ ಕಟ್ಟಿದವ್ರಿಗೆ, ಇಲ್ಲ ನಾವು ನಮ್ಮ ಮನೇನ ರಿನೋವೇಷನ್ ಮಾಡ್ತೀವಿ, ನಮ್ಮ ಕ್ಲಾಸೆಟ್ಸ್ ಎಲ್ಲ ರೀಡಿಸೈನ್ ಮಾಡ್ಕೊತೀವಿ ಅನ್ನೋರಿಗೆ ಈ ವಿಡಿಯೋ ತುಂಬಾ ಸೂಕ್ತವಾಗುತ್ತೆ. ನಮ್ಮ ಇವತ್ತಿನ ಪಯಣ ದಿ ಕಂಟೈನರ್ ಸ್ಟೋರ್ ಕಡೆಗೆ. ಐಕ್ಯಾದಲ್ಲಿ ಸಾಕಷ್ಟು ಜನ ನೋಡೇ ಇರ್ತೀರ, ಹೇಗೆಲ್ಲ ಅವರು ಅರೇಂಜ್ಮೆಂಟ್ ಮಾಡ್ಬೋದು ಅನ್ನೋದರ ಒಂದು ಡೆಮೋವನ್ನು ಆ ಒಂದು ಸ್ಟೋರಲ್ಲಿ ಅವರು ಇಟ್ಟಿರ್ತಾರೆ. ಅದೇ ರೀತಿ ಈ ಸ್ಟೋರಲ್ಲೂ ಸಾಕಷ್ಟು ನಮ್ಮ ಕ್ಲಾಸೆಟ್ ಇರ್ಬೋದು, ಕಿಚನ್ ಇರ್ಬೋದು, ಯಾವುದೇ ಒಂದು ರೂಮು ನಾವು ಹೇಗೆ ಡಿಸೈನ್ ಮಾಡ್ಕೋಬೋದು ಅನ್ನೋದರ ಒಂದು ಪರಿಚಯ ಇಲ್ಲಿ ಸಿಗುತ್ತೆ. ಐಕ್ಯಾದಲ್ಲಿ ತುಂಬಾ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ, ಆದರೆ ಇಲ್ಲಿ ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ನನಗೆ ತುಂಬ ಇಷ್ಟ ಆದಂಥ ಕೆಲವೊಂದು ಅರೇಂಜ್ಮೆಂಟ್ಸು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಇಷ್ಟೇ ಅಲ್ಲದೆ ಸಾಕಷ್ಟು ಅಂದರೆ ಎಷ್ಟೊಂದು ಆಪ್ಷನ್ಸ್ ಇತ್ತು ಅಂದರೆ ಇದನ್ನೆಲ್ಲ ನೋಡೋದಕ್ಕೇ ಆಲ್ಮೋಸ್ಟ್ ನಮಗೆ 2 hours ಆಯಿತು. ಇನ್ನು ಯಾರಾದರೂ ಇಲ್ಲಿ ಬಂದು ಸೆಲೆಕ್ಟ್ ಮಾಡಬೇಕು ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟೊತ್ತಾಗ್ಬೋದು ಅಂತ ಹೇಳಿಬಿಟ್ಟು. ಯಾಕಂದರೆ ಅಷ್ಟೊಂದು ಆಪ್ಷನ್ಸ್ ಇದೆ. ಅಷ್ಟೇ ಅಲ್ಲದೆ ಇಲ್ಲಿನ ಸ್ಟಾಫ್ ಸಹ ನಮಗೇನಾದರೂ ಹೆಲ್ಪ್ ಬೇಕಿದ್ದರೆ ಡಿಸೈನ್ ಮಾಡೋದಕ್ಕೆ ಇವರು ಇಲ್ಲಿ ಹೆಲ್ಪ್ ಮಾಡ್ತಾರೆ. ನಾವೇ ಡಿಸೈನ್ ಮಾಡಿಕೊಂಡು ಇಲ್ಲಿ ಶಾಪಿಂಗ್ ಮಾಡ್ಬೋದು, ಇಲ್ಲ ಅಂದರೆ ಇವರು ಒಂದು ಸಿಬ್ಬಂದಿಯವರು ಇದ್ದಾರೆ, ಅವರು ನಮಗೆ ಯಾವ ರೀತಿ ನಮಗೆ ಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ಸ್ ತೊಗೊಂಡು ನಮಗೋಸ್ಕರ ಅವರು ಡಿಸೈನ್ ಮಾಡಿಕೊಡ್ತಾರೆ. ಸೇಮ್ ನಮ್ಮೂರಲ್ಲಿ ಇಂಟೀರಿಯರ್ ಡಿಸೈನರ್ಸ್ ಇರ್ತಾರಲ್ಲ ಅದೇ ರೀತಿಯೇ, ಆದರೆ ಇಲ್ಲಿ ಬರೀ ಇಂಥದಕ್ಕೆ ಅಂತಲೇ ಇವರು ಇಲ್ಲಿ ಡಿಸೈನ್ ಮಾಡ್ತಾರೆ. ನಾನು ಈಗಾಗಲೇ ಐಕ್ಯಾ ಕ್ಯಾನಡಾದ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ, ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಯಾರಿಗಾದರೂ ಐಕ್ಯಾ ಕ್ಯಾನಡಾ ಮತ್ತು ಅದ್ರ ಬಗ್ಗೆನೇ ಗೊತ್ತಿಲ್ಲ ಅನ್ನೋರಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಫುಲ್ ಕ್ಲಾಸೆಟ್ ಡಿಸೈನಿಂಗ್ ಇರ್ಬೋದು ಅಥವಾ ಬರೀ ಆಕ್ಸೆಸರೀಸ್ ಬೇಕು ಅಂದ್ರೂ ಇಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಇದೆ. ಕೆಲವೊಂದಂತೂ ಇಷ್ಟೆಲ್ಲ ಈ ರೀತಿ ಎಲ್ಲ ಮಾಡ್ಬೋದಾ ಅನ್ನೋ ರೀತಿ ಇವರಿಲ್ಲಿ ಅರೇಂಜ್ ಮಾಡಿದ್ದಾರೆ. ಒಂದು ಕಡೆ ಎಲ್ಲ ಸಣ್ಣ ಪುಟ್ಟ ಆಕ್ಸೆಸರೀಸ್ ಎಲ್ಲ ಅಲ್ಲಿ ನಮಗೆ ಶಾಪಿಂಗ್ ಇಟ್ಟಿದ್ರೆ, ಇನ್ನೊಂದು ಕಡೆ ಎಲ್ಲ ಹೇಗೆಲ್ಲ ಅರೇಂಜ್ ಮಾಡ್ಕೋಬೋದು ಮನೆಯಲ್ಲಿ ಸಣ್ಣ ಸ್ಪೇಸಲ್ಲಿ ಎಷ್ಟು ಚೆನ್ನಾಗಿ ನಾವು ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಹಾಗಂತ ಎಲ್ಲ ತೊಗೊಳೋದಕ್ಕಾಗಲ್ಲ ಅಲ್ವಾ, ಯಾಕಂದರೆ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಇಂಡಿಯಾದಲ್ಲಿ ಇದೇ ಪ್ರಾಡಕ್ಟ್ ಬಂದಿದೆ ಅಂದರೆ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕರೆ ಇಲ್ಲಿ ಪ್ರತಿಯೊಂದೂ ದುಬಾರಿಯಾಗಿ ಇರುತ್ತೆ. ನಾನು ಈ ಮಾತನ್ನು ಕರೆನ್ಸಿ ಕನ್ವರ್ಟ್ ಮಾಡಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ಹೇಗೆ ನಾವು ಡಿಸೈನ್ ಮಾಡ್ಕೊಳ್ತೀವೋ ಹೇಗೆಲ್ಲ ಇವರು ಚಾರ್ಜ್ ಮಾಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಇಲ್ಲೆಲ್ಲ ಕೆಲಸ ಮಾಡಿಸ್ಕೋಬೇಕು ಅಂದರೆ, ಕೆಲಸದವರು ಸಿಗಬೇಕು ಅಂದರೆ ತುಂಬಾ ದುಬಾರಿ. ಇಲ್ಲಿ ಅಷ್ಟು ಈಸಿಯಾಗಿ ಇಲ್ಲಿ ಸಿಗೋದು ಇಲ್ಲ, ಸಿಕ್ಕರೆ ತುಂಬಾ ದುಡ್ಡು ಕೊಡಬೇಕಾಗತ್ತೆ. ನಮ್ಮೂರಲ್ಲಿ ಅಂದರೆ ಎಲ್ಲೋ ಯಾರಾದರೂ ಸಿಕ್ಕೇ ಬಿಡ್ತಾರೆ ಸಣ್ಣ ಪುಟ್ಟ ಕೆಲಸಕ್ಕೆ, ಆದರೆ ಇಲ್ಲಿ ಆ ಥರ ಆಗೋದಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತಲೇ ಟೂಲ್ಸು ಏನೆಲ್ಲ ಬೇಕು ಎಲ್ಲ ಇಲ್ಲಿ ಸಿಗುತ್ತೆ. ಎಲ್ಲ ಇನ್ಸ್ಟ್ರಕ್ಷನ್ ಸಹ ಕ್ಲೀನಾಗಿ ಕೊಟ್ಟಿರ್ತಾರೆ. ಇಲ್ಲಿ ಜಸ್ಟ್ ನಾವು ಏನು ಬೇಕು ಅದನ್ನು ಚೂಸ್ ಮಾಡಿಕೊಂಡು ಎತ್ಕೊಂಡು ಹೋಗಿ ನಾವೇ ಮಾಡ್ಕೋಬೇಕಾಗಿ ಬರುತ್ತೆ. ಹಾಗಂತ ಸಿಗೋದೇ ಇಲ್ವಾ ಅಂತನ್ನೋರಿಗೆ ಇಲ್ಲ, ಸಿಗ್ತಾರೆ. ಆದರೆ ನಾನು ಆಗಲೇ ಹೇಳಿದ ಹಾಗೆ ತುಂಬಾ ದುಬಾರಿ ಆಗೋ ಕಾರಣ ಎಲ್ಲರೂ ಇಲ್ಲಿ ಸಾಧಾರಣವಾಗಿ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋದನ್ನು ಕಲ್ತ್ಬಿಟ್ಟಿರ್ತಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.